ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೊ ನನಗೊಂದು ಸ್ವಲ್ಪ ವೀಡಿಯೋ ಸಿಕ್ಕಿತ್ತು. ಇದಂದರೆ ನಾನು 2021 2022ರಲ್ಲಿ ಮಾಡಿರುವಂತಹ ಡಿಸೈನ್ಸ್. ಸಾಧಾರಣ ಒಂದು 3-4 ವರ್ಷದ ಹಿಂದೆ ಮಾಡಿರುವಂತಹ ವರ್ಕ್. ಸೊ ನನ್ನದು ಸ್ವಲ್ಪ ವೀಡಿಯೋಸ್ ಎಲ್ಲ ಸ್ವಲ್ಪ ಡಿಲೀಟ್ ಆಗಿತ್ತು. ಬಟ್ ಈಗ ನನಗೆ ಒಂದು ಬೇರೆ ಮೊಬೈಲ್ ಇತ್ತು ನನ್ನ ಹತ್ರ ಮೊದಲು, ಅದರ ಇದರಲ್ಲಿತ್ತು, ಮೆಮೊರಿ ಕಾರ್ಡಲ್ಲಿತ್ತು. ಸೊ ನಿಮ್ಮ ಜೊತೆ ಶೇರ್ ಮಾಡುವಂಥ ಈ ವರ್ಕ್ ಮಾಡುವಾಗ ನನ್ನ ಹತ್ರ ಈ ಚಾನಲ್ ಇರಲಿಲ್ಲ, ಈ ಯೂಟ್ಯೂಬ್ ಚಾನಲ್ ಇರಲಿಲ್ಲ. ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಜಸ್ಟ್ 1.5 ವರ್ಷ ಆದದ್ದಷ್ಟೇ ನಾನು. ಸೊ ಈಗ ನೀವು 1.5 ವರ್ಷಕ್ಕಿಂತ ನಂತರ ನಾನು ಯಾವುದೆಲ್ಲ ಡಿಸೈನ್ ಮಾಡಿದ್ದೇನೆ ಈ 1.5 ವರ್ಷದಲ್ಲಿ, ಅದನ್ನು ನಾನು ನಿಮಗೆ ಹಾಕ್ತಾ ಇದ್ದೆ. ಡೈಲಿ ವೀಡಿಯೋಸ್ ಹಾಕ್ತಿದ್ದೆ, ಶಾರ್ಟ್ಸ್ ಹಾಕ್ತಿದ್ದೆ. ಅದನ್ನೆಲ್ಲ ನೋಡಿ ನೀವು ಕಮೆಂಟ್, ಲೈಕ್ಸ್, ಸಬ್ಸ್ಕ್ರೈಬರ್ ಎಲ್ಲ ಮಾಡಿದ್ದೀರಾ. ಕೆಲವರು ಆರ್ಡ್ರ್ ಕೊಟ್ಟಿದ್ದೀರಾ, ಕೆಲವರು ಆನ್ಲೈನ್ ಕ್ಲಾಸು ಸೇರಿದ್ದೀರಾ. ವಿಷಯ ಏನಂದರೆ, ನಂದು ನೀವು ಫಿನಿಶಿಂಗ್ ನೋಡ್ಬೋದು. ಅಂದರೆ ನಾನು ವರ್ಕ್ ಸ್ಟಾರ್ಟ್ ಮಾಡಿ 1 ವರ್ಷ ಆದಮೇಲೆ ಈ ಫಿನಿಶಿಂಗ್ ನನಗೆ ಬಂದದ್ದು, ಇಷ್ಟು ನೀಟ್ ವರ್ಕ್ ಬಂದದ್ದು. ಬಟ್ ನಾನು ಆಗ ಏನು ಮಾಡ್ತಿದ್ದೆ ಅಂದರೆ, ಜಾಸ್ತಿ ಸ್ಟೋನ್ಸ್ ವರ್ಕ್, ಬೀಟ್ಸ್ ವರ್ಕ್, ಸ್ವಲ್ಪ ಸ್ವಲ್ಪ ಥ್ರೆಡ್ ವರ್ಕ್ ಅದು ಮಾಡ್ತಿದ್ದೆ. ಹೆವಿ ಥ್ರೆಡ್ ವರ್ಕ್ ಆಗಲಿ ಅಥವಾ ಈ ಜರ್ದೋಸಿ ವರ್ಕ್ ಆಗಲಿ ನಾನು ಮಾಡ್ತಾನೇ ಇರಲಿಲ್ಲ. ಯಾಕಂದರೆ ನಂಗೆ ಅದರ ಅಷ್ಟು ಐಡಿಯಾನೇ ಇರಲಿಲ್ಲ. ಯಾಕಂದರೆ ನಾನು ಎಲ್ಲಿಯೂ ಕೂಡ ಕ್ಲಾಸಿಗೆ ಜಾಯ್ನ್ ಆಗಿ ಕಲ್ತದ್ದಲ್ಲ, ಇದು ನಾನು ಜಸ್ಟ್ ಓನ್ ಆಗಿ ಕಲ್ತದ್ದಲ್ವ. ಸೊ ಅಂದರೆ ಡೇ ಬೈ ಡೇ ಒಂದೊಂದೊಂದು ಸ್ಟಿಚಸ್ ಕಲಿತು ಒಂದು ಕಸ್ಟಮರಿದ್ದು ಆರ್ಡ್ರ್ ಬಂದಿತ್ತು ನನಗೆ. ಅಂದರೆ ಒಂದು ಸ್ವಲ್ಪ ಸ್ವಲ್ಪ ಸಿಂಪಲ್ ವರ್ಕ್ ಎಲ್ಲ ಮಾಡ್ತಿದ್ದೆ. ಬಟ್ ಇದು ಫಸ್ಟ್ ಟೈಮ್ ನನಗೆ ಒಂದು 8 ಬ್ಲೌಸ್ ಕೊಟ್ಟಿದ್ದರು. ಅದರದ್ದು ನಂದು ಆಗದ್ದು ಪ್ರೈಸ್, ಒಂದು 3 ವರ್ಷಕ್ಕಿಂತ ಮುಂಚಿನ ಪ್ರೈಸ್. 8 ಬ್ಲೌಸಿಗೆ ನಾನೊಂದು 25,000 ನಾನು ಅವರಿಗೆ ಚಾರ್ಜ್ ಮಾಡಿದ್ದೇನೆ. 25,000ಅಲ್ಲಿ 8 ಬ್ಲೌಸ್ ವರ್ಕ್, ಅದು ಬ್ರೈಡಲ್ ವರ್ಕ್. ಸಿಂಪಲ್ ಯಾವುದು ಅಷ್ಟೇನು ಸಿಂಪಲ್ ಇರಲಿಲ್ಲ, ಬ್ರೈಡಲ್ ವರ್ಕ್ ನೀವು ನೋಡ್ಬೋದು ವೀಡಿಯೋದಲ್ಲೆಲ್ಲ. 2 ಮದುಮಗಳದ್ದು, 2 ಮದುಮಗಳ ಸೆಟ್, ಅಂದರೆ 2 ಮದುಮಗಳ 3 ಸಾರಿ, ಮತ್ತು ಅವರ ಅಮ್ಮಂದು ಒಂದೊಂದು. ಸೊ ಟೋಟಲಿ 8 ಇತ್ತು, 8 ಬ್ಲೌಸ್ ಇತ್ತು. ಮತ್ತು 8 ಸಾರಿಗೆ ಗೊಂಡೆ ಇತ್ತು, 8 ಸಾರಿಗೆ ಸಾರಿ ಕುಚ್ಚು ಇತ್ತು, 8 ಬ್ಲೌಸಿದು ವರ್ಕ್ ಇತ್ತು, ಪ್ಲಸ್ ಫಾಲ್ ಸ್ಟಿಚ್ಚಿಂಗ್ ಎಲ್ಲ ಆಗಿ 25,000 ಚಾರ್ಜ್ ಮಾಡಿದ್ದೇನೆ. ಬಟ್ ಏನೋ ಅವರು ಚರ್ಚೆ ಮಾಡಲಿಲ್ಲ, ಕೊಟ್ಟು ಹೋಗಿದ್ದಾರೆ ಅಷ್ಟೇ ಅಮೌಂಟು. ಯಾಕಂದರೆ ನಾನು ಇದೆಲ್ಲ ಆಗ ನಾನು ಎಷ್ಟಂದರೆ ಇದಕ್ಕೆಲ್ಲ 2,500 ಆ ರೇಂಜಲ್ಲಿ ನಾನು ಇದಕ್ಕೆಲ್ಲ ಚಾರ್ಜ್ ಮಾಡಿರೋದು. ತುಂಬ ಡಿಸೈನ್ಸ್ ಇತ್ತು ನಂದು ಆಗ. ಮೊದಲೆಲ್ಲ ಒಮ್ಮೆ ಕೊಡುವಾಗ ಹೀಗೇ ಕೊಡ್ತಿದ್ರು ನೋಡಿ, ಒಂದು 4-5 ಬ್ಲೌಸು ಮತ್ತು ಒಂದು 8 ಸಾರಿ ಬ್ಲೌಸ್ ಹಾಗೆಲ್ಲ ಕೊಡ್ತಿದ್ರು. ಸೊ ನಾನು ಒಟ್ಟಿಗೆ ಮಾಡಿ ಕೊಡ್ತಿದ್ದೆ. ನನಗೆ ಆಗ ಹೀಗೆ ಬರ್ತಿತ್ತು, ಈಗಲೂ ಬರುತ್ತೆ. ಬಟ್ ನಾನು ನಿಮಗೆ ತೋರಿಸೋದು ನಂದು ಮೊದಲಿದು ಫಿನಿಶಿಂಗ್ ಹೇಗಿದೆ, ಈಗದು ಫಿನಿಶಿಂಗ್ ಹೇಗಿದೆ ಅಂತ. ಸ್ವಲ್ಪ ವೀಡಿಯೋ ಸ್ವಲ್ಪ ಅಷ್ಟು ಕ್ಲಾರಿಟಿ ಇಲ್ಲ, ಯಾಕಂದರೆ ನಂದು ಮೊದಲಿದು ಮೊಬೈಲಲ್ಲಿ ತೆಗೆದ ವೀಡಿಯೋ ಅಲ್ವಾ. ಸೊ ಟೈಮ್ ಹೋದಾಗೆ ಅದು ಕೂಡ ಸ್ವಲ್ಪ ಬ್ಲರ್ ಆದಾಗೆ ಆಗುತ್ತೆ. ಸೊ ಈಗ ಸಿಕ್ಕಿತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ. ಸೊ ವಿಷಯ ಏನಂದರೆ, ನಮಗೀಗ ನಾನು 2020ರಲ್ಲಿ ಆರಿ ವರ್ಕ್ ನಾನು ಓನಾಗಿ ಕಲಿತು ಸ್ಟಾರ್ಟ್ ಮಾಡಿದ್ದು. ಸೊ ತುಂಬ ಜನ ಏನು ಮಾಡ್ತೀರಾ ಅಂದರೆ, ಸ್ವಲ್ಪ ಕಲ್ತಾದ್ಮೇಲೆ ಸ್ವಲ್ಪ ದಿನ ನೋಡ್ತೀರಾ, ಯಾರು ಆರ್ಡ್ರ್ ಕೊಟ್ಟಿಲ್ಲ ಅಂದರೆ ಅದನ್ನು ಬಿಟ್ಬಿಡ್ತೀರಾ. ನಾನೇನು ಮಾಡಿದ್ದೇನೆ, ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ನನಗೆ ಬರಲೇ ಇಲ್ಲ. 6 ತಿಂಗಳಿಗೆ 2 ಬ್ಲೌಸು, 6 ತಿಂಗಳಿಗೆ 3 ಬ್ಲೌಸು, ಇಲ್ಲದ್ರೆ ಮಂತ್ಲಿ 1 ಬ್ಲೌಸು, ಇಲ್ಲದ್ರೆ ಮಂತ್ಲಿ 1 ಬ್ಲೌಸ್ ಕೂಡ ಇಲ್ಲ. ಆ ಥರ ಪರಿಸ್ಥಿತಿ ಇತ್ತು ಆಗ ನಂದು. ಯಾಕಂದರೆ ನನಗೆ ಕಾಂಟ್ಯಾಕ್ಟ್ ಇರಲಿಲ್ಲ. ನಂದು ಅಲ್ಲಿ ಹತ್ತಿರ ಮನೆಯವರ ಹತ್ರ ಕೇಳ್ತಿದ್ದೆ, ಫ್ರೆಂಡ್ಸ್ ಮತ್ತು ಕೆಲವು ಟೈಲರ್ಸನ್ನು ಕಾಂಟ್ಯಾಕ್ಟ್ ಆಗಿದೆ. ಬಟ್ ಸ್ಟಾರ್ಟಿಂಗ್ ಯಾರು ಕೊಡಲ್ಲ ಅಲ್ವಾ ನಮ್ಮ ಫಿನಿಶಿಂಗ್ ನೋಡಿ. ಅದು ನಾನು ಯಾವುದೇ ಕ್ಲಾಸಿಗೆ ಜಾಯ್ನ್ ಆಗಲಿಲ್ಲ, ನಾನು ಓನಾಗಿ ಕಲ್ತದ್ದಲ್ವಾ. ಸೊ ನನ್ನ ಹತ್ರ ಬ್ಲೌಸ್ ಏನಿರಲಿಲ್ಲ ಅವರಿಗೆ ತೋರಿಸ್ಲಿಕ್ಕೆ. ಸೊ ಹಾಗೆ ನೀವು ನೋಡ್ಬೋದು, ಈ ವಿಡಿಯೋದಲ್ಲಿ ನೋಡ್ಬೋದು. ಇವರು ಕೂಡ ಹಾಗೆ 6 ಬ್ಲೌಸ್ ಕೊಟ್ಟಿದ್ದಾರೆ. ಇವರೊಬ್ಬರು ಪೊಲೀಸ್ ಕಾನ್ಸ್ಟೇಬಲ್, ಒಬ್ಬರು ಲೇಡಿ, ಅವರು ಕೂಡ ಹಾಗೆ ಅವರ ಮದುವೆಯದ್ದು ಬ್ಲೌಸ್ ಅಂತ, ಶೃಂಗೇರಿಯವರು. ಅವರು ಕೂಡ ನನಗೊಂದು 6 ಬ್ಲೌಸ್ ಏನೋ ಕೊಟ್ಟಿದ್ದಾರೆ, ಒಟ್ಟಿಗೆ 6-5 ಏನೋ ಬ್ಲೌಸ್ ಕೊಟ್ಟಿದ್ದಾರೆ. ಸೊ ಹಾಗೆ ಕೊಡ್ತಾಯಿದ್ರು ನನಗೆ. ಬಟ್ ನಾನೇನು ಮಾಡ್ತಿದ್ದೆ ಅಂದರೆ, ಸ್ಟೋನ್ಸ್ ವರ್ಕ್, ಬೀಡ್ ವರ್ಕ್ ಎಲ್ಲ ಹಾಗೆ ಆಗ್ತಿದ್ದೆ. ಆಗ ನನಗೆ ಇಂಥ ಮೆಟೀರಿಯಲ್ ನಾಲೆಜ್ ಇರಲಿಲ್ಲ. ಯಾವ ಡಿಸೈನಿಗೆ ದೊಡ್ಡ ದೊಡ್ಡ ಬೀಡ್ಸ್, ದೊಡ್ಡ ದೊಡ್ಡ ಸ್ಟೋನ್ಸ್, ಅಂದರೆ ತುಂಬ ದೊಡ್ಡದಲ್ಲ, ಮಿನಿಮಮ್ ಹಾಕ್ತಿದ್ದೆ, ಎಷ್ಟು ದೊಡ್ಡದು ಬೇಕು ಅಷ್ಟು ಹಾಕ್ತಿದ್ದೆ. ಬಟ್ ಈಗ ಇರುವಷ್ಟು ಕ್ಲಾರಿಟಿ ನನಗೆ ಆಗಿರಲಿಲ್ಲ, ವರ್ಕಿನ ಮೇಲೆ ಆಗಲಿ, ಡಿಸೈನ್ ಮೇಲೆ ಆಗಲಿ, ಮೆಟೀರಿಯಲ್ ಬಗ್ಗೆ ಆಗಲಿ. ವಿಷಯ ಏನಂದರೆ, ಕೆಲವರು ಏನು ಮಾಡ್ತಾರೆ ಅಂದರೆ, ಈಗ ಸ್ಟಾರ್ಟಿಂಗ್ ನಾವು ಕಲಿಯುವಾಗಲೇ ನಮಗೆಲ್ಲ ನಾಲೆಜ್ ಬಂದುಬಿಡ್ತು, ನಾವಿನ್ನು ಪ್ರೊಫೆಷ್ನಲ್ ಆಗಿ ವರ್ಕ್ ಮಾಡ್ಬೋದು ಅಂತ ಒಂದು ತಲೆಯಲ್ಲಿ ಇಟ್ಕೊಳ್ತಾರೆ. ಹಾಗೆ ಇಟ್ಕೊಳ್ಬಾರ್ದು. ಯಾಕಂದರೆ ನಮಗೆ ಆರಿ ವರ್ಕ್ ಅಂದರೆ ನಾವು ಕಲಿತಷ್ಟು ಮುಗಿಯಲ್ಲ. ನನಗೂ ಈಗ ಇಷ್ಟು ವರ್ಕ್ ಮಾಡ್ತೇನೆ, ಇಷ್ಟು ಸ್ಟೂಡೆಂಟಿಗೆ ಹೇಳಿಕೊಡ್ತೇನೆ. ಬಟ್ ನನಗೆ ಇನ್ನೂ ಇದೆ ಕಲೀಲಿಕ್ಕೆ, ನನಗೆ ಇನ್ನೂ ಇಷ್ಟ ಕಲೀಲಿಕ್ಕೆ, ನನಗೆ ಹೊಸ ಹೊಸ ಡಿಸೈನ್ ಮಾಡಲಿಕ್ಕೆಲ್ಲ ಇಷ್ಟ. ಸೊ ಹಾಗಾಗಿ ಸ್ವಲ್ಪ ಕಲಿತು ಒಂದು ತಿಂಗಳ ಕೋರ್ಸ್ ಆಗಿ, 2 ತಿಂಗಳ ಕೋರ್ಸ್ ಆಗಿ ಹೇಳುವುದಲ್ಲ, ನಾವೇ ವರ್ಕ್ ಮಾಡ್ತೇವೆ, ನಾವೇ ಪ್ರೊಫೆಷ್ನಲ್ ಆಗಿ ವರ್ಕ್ ಮಾಡ್ತೇವೆ, ನಮಗಿಂತ ಚೆನ್ನಾಗಿ ವರ್ಕ್ ಮಾಡೋವರೇ ಇಲ್ಲ, ಆ ಥರ ಇರುತ್ತೆ ಕೆಲವರಿಗೆ ತಲೆಯಲ್ಲಿ. ಸೊ ಹಾಗೆ ಇಲ್ಲ. ಅಂದರೆ ನೀವು ಎಷ್ಟೇ ವರ್ಷ ವರ್ಕ್ ಮಾಡಿ, 10, 15 ವರ್ಷ, 20 ವರ್ಷ ಬೇಕಾದ್ರೆ ವರ್ಕ್ ಮಾಡಿ, ಬಟ್ ನಿಮಗೆ ಕಲೀಲಿಕ್ಕೆ ಹೊಸ ಡಿಸೈನ್ ಬರ್ತಾನೆ ಇರುತ್ತೆ. ಯಾಕಂದರೆ ಈಗ ಟ್ರೆಂಡಿಂಗಲ್ಲಿರುವ ಡಿಸೈನ್ಸ್, ಇವತ್ತಿರುವ ಡಿಸೈನ್ಸ್ 1 ವರ್ಷ ಬಿಟ್ಟರೆ ಅದು ಓಲ್ಡ್ ಆಗಿರುತ್ತೆ, ಹೊಸ ಡಿಸೈನ್ ನಾವು ಕಲಿಬೇಕು. ಸೊ ಹಾಗಾಗಿ
ವಿಷಯ ಏನಂದರೆ ನಾವು ಒಂದು ತಲೆಯಲ್ಲಿ ಇಟ್ಕೊಳ್ಬೇಕು, ನಾವು ಡೈಲಿ ಕಲಿಬೇಕು, ನಾವು ಡೈಲಿ ಏನಾದರೂ ಒಂದು ಹೊಸತನ್ನು ಟ್ರೈ ಮಾಡಬೇಕು. ಯಾಕೆ ನಾವು ಇನ್ನೊಬ್ಬರ ಫೋಟೋ ನೋಡಿ ಕಾಪಿ ಮಾಡಿ ಕಸ್ಟಮರ್ ಬ್ಲೌಸ್ ಅಪ್ಲೈ ಮಾಡಬೇಕು? ಬೇಡ, ನಮ್ಮದೇ ಓನ್ ಡಿಸೈನಲ್ಲಿ ಕಸ್ಟಮರ್ಗೆ ಮಾಡಿ ಕೊಡುವ. ನಾನು ಎಷ್ಟೋ ಕಸ್ಟಮರಿಗೆ ನನ್ನ ಓನ್ ಡಿಸೈನಲ್ಲೇ ಮಾಡಿ ಕೊಟ್ಟಿದ್ದೇನೆ. ವಿಷಯ ಏನಂದರೆ ನನಗಿಷ್ಟ, ಓನ್ ಕ್ರಿಯೇಟ್ ಮಾಡಲಿಕ್ಕೆ ಇಷ್ಟ, ನನಗೆ ಏನಾದರೂ ಒಂದು ಮಾಡಬೇಕು ಅಂತ ಇಷ್ಟ. ನನಗೆ ಇನ್ನೊಬ್ಬರನ್ನು ಕಾಪಿ ತೆಗಿಲಿಕ್ಕೆ ಅಷ್ಟು ಇಷ್ಟ ಇಲ್ಲ. ನಾನು ಕೆಲವು ಸ್ಟೂಡೆಂಟ್ಸಿಗೆ ಹೇಳ್ತೇನೆ, ಅವರ ಹತ್ರ ಕೂಡ ಅವ್ರಿಗೆ ಹೇಳ್ತಾರೆ ನನಗೆ, ಮ್ಯಾಮ್ ನೀವು ತುಂಬ ಈಸಿಯಾಗಿ ಹೇಳಿಕೊಡ್ತೀರ, ನಮಗೆ ಹೇಗೆ ಇಷ್ಟು ಈಸಿಯಾಗಿ ನಮಗೆ ಅರ್ಥ ಆಗುತ್ತೆ, ಇಷ್ಟು ಒಂದು ತಿಂಗಳಲ್ಲಿ ಎಷ್ಟು ನಮಗೆ ಹೀಗೆ ವರ್ಕ್ ಬರುತ್ತೆ ಅಂತ. ಆಗ ನಾನು ಹೇಳೋದು ಏನಂದರೆ, ನಾನು ನನ್ನ ಸ್ಟೂಡೆಂಟಿಗೆ ಹೇಳಿಕೊಡುವ ಮೆಥಡ್, ನಾನು ಎಷ್ಟು ಕಷ್ಟಪಟ್ಟು ಕಲ್ತಿದ್ದೇನೆ, ಅಂದರೆ ಈಸಿಯಾಗಿ ಹೇಗೆ ಆ ಟ್ರಿಕ್ಸ್ ಯೂಸ್ ಮಾಡಿ ಕಲ್ತಿದ್ದೇನೆ, ಅದನ್ನು ನಾನು ಸ್ಟೂಡೆಂಟಿಗೆ ಹೇಳ್ತೇನೆ, ಆ ಈಸಿ ಟ್ರಿಕ್ಸ್ ಎಲ್ಲ ಕಲಿಯೋದು. ಸೊ ಹಾಗೆ ಏನಾಗುತ್ತೆ ಅಂದರೆ ಸ್ಟೂಡೆಂಟ್ಸ್ ಬೇಗ ಜಾಯ್ನ್ ಆಗಿ ಬೇಗ 1 ಮಂತಲ್ಲಿ ಅವರು ಒಂದು 10-15 ಸಾವಿರ ರೂಪಾಯಿದು ಬ್ಲೌಸ್ ವರ್ಕ್ ಮಾಡುವಷ್ಟು ಕೆಪಾಸಿಟಿ ಅವರಿಗೆ ಬರುತ್ತೆ. ಅವ್ರಿಗೆ ಏನು ಬರಲ್ಲ ಅಂದರೆ ಸ್ಟಾರ್ಟಿಂಗ್ ನೀಡಲ್ ಹಿಡಿಲಿಕ್ಕೇನೂ ಗೊತ್ತಿಲ್ಲದವರು, ಸೊ ಆ ಟೈಪೆಲ್ಲ ವರ್ಕ್ ಮಾಡ್ತಾರೆ. ನಂಗೆ ತುಂಬ ಖುಷಿ ಆಗುತ್ತೆ, ಯಾಕಂದರೆ ನಾನಾಗ ಕಲಿಯುವಾಗ ತುಂಬ ಕಷ್ಟ ಇತ್ತು, ಮೆಟೀರಿಯಲ್ಗೂ ಕಷ್ಟ ಇತ್ತು, ಹೇಳಿಕೊಡುವವರಿಲ್ಲ, ಮಿಸ್ಟೇಕ್ ಆದರೆ ಹಾಗೆ ಹೀಗೆ ಅಂತ ಹೇಳುವವರಿಲ್ಲ, ಕಾಲು ಎಳೆಯುವವರೇ ಜಾಸ್ತಿ ಇದ್ದರು. ಸೊ ಪ್ರಾಬ್ಲಮ್ ಇಲ್ಲ, ನಾನೇನು ಮಾಡಿದೆ, ನನಗೊಂದು ಹಠ ಇತ್ತು, ಏನಾದರೂ ಆಗಲಿ ಸ್ವಂತ ಏನಾದರೂ ಮಾಡಬೇಕು. ಜಾಬಿಗೆ ಹೋಗಿ 10-12 ಸಾವಿರ ಸಿಕ್ಕಿದ್ರು ಒಂದೇ, ನಾವು ಸ್ವಂತವಾಗಿ 1,000 ದುಡ್ಡಿದ್ರು ಅದಕ್ಕೇ ಸಮ. ಯಾಕಂದರೆ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದು ಎಷ್ಟಾದರೂ ಅಷ್ಟೇ, ನೀವು ಯಾವತ್ತಿದ್ರೂ ಗುಲಾಮರೇ, ನೀವು ಯಾವತ್ತೂ ಒಂದು ರಾಜರಾಗಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಸ್ವಂತವಾಗಿ ದುಡಿದ್ರೆ ಮಾತ್ರ, ಅಂದರೆ ನಮ್ಮದು ಓನ್ ಅಂತ ಏನಾದರೂ ಇತ್ತು ಅಂದರೆ ಮಾತ್ರ ನಿಮಗೆ ಸ್ವಲ್ಪ ಮರ್ಯಾದೆ ಸಿಗುತ್ತೆ. ಅದು ಓನ್ ಮಾಡಿ 1-2 ತಿಂಗಳಲ್ಲಿ ಬಿಟ್ಟು ಕ್ಲೋಸ್ ಮಾಡಿ ಹೋಗೋದಲ್ಲ, ಅದನ್ನು ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಬೇಕು. ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕಂದ್ರೆ, ಎಷ್ಟೇ ಇನ್ಸಲ್ಟ್ ಆಗಲಿ, ಯಾರು ಏನೇ ಅನ್ನಲಿ ತಲೆ ಕೆಡಿಸ್ಕೊಳ್ಬಾರ್ದು. ನಮ್ಮದು ಗುರಿ ಏನು, ಈ ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಆಗೋದು, ಈ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗೋದು, ಅಷ್ಟೇ ಇಟ್ಕೊಳ್ಬೇಕು ತಲೆಯಲ್ಲಿ. ಸೊ ಅಷ್ಟು ಇಟ್ಕೊಂಡ್ರೆ ಮಾತ್ರ ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನೀವು ನೋಡ್ಬೋದು, ಇದೆಲ್ಲ ನಾನು ಹೇಗೆ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಅಂದರೆ, ಈ ವಿಡಿಯೋದಲ್ಲಿ 2021ರಿಂದ 2022 ಎಂಡ್ವರೆಗೆ ಅಥವಾ 2023 ಸ್ಟಾರ್ಟಿಂಗ್ ಅಂದರೆ ಜನವರಿ ಫೆಬ್ರವರಿವರೆಗೆ ನಾನು ಈ ವಿಡಿಯೋಸ್ ಇದೆಲ್ಲ ಅಪ್ಲೋಡ್ ಮಾಡಿದ್ದೇನೆ. ನೋಡ್ಬೋದು ನೀವು ಹೇಗೆ ಡಿಸೈನ್ ಬಂದಿದೆ ಅಂತ. ನನಗೊಂದು ಖುಷಿ ಆಗುತ್ತೆ, ಅಂದರೆ ಮೊದಲಿದ್ದು ಡಿಸೈನು ಒಳ್ಳೆಯದಿತ್ತು, ಹಾಳಾಗಿದೆ ಅಂತ ಏನಿಲ್ಲ, ಬಟ್ ಮೊದಲಿಗಿಂತ ಈಗ ಇಂಪ್ರೂವ್ಮೆಂಟ್ ಆಗಿದೆ. ಅಂದರೆ ಬ್ಲ್ಯಾಕ್ ಆಗದ ಬೀಟ್ಸ್ ಯೂಸ್ ಮಾಡ್ತೇನೆ, ಮತ್ತು ಥ್ರೆಡ್ ವರ್ಕ್, ಜರ್ದೋಸಿ ವರ್ಕ್, ಕಟ್ ವರ್ಕ್, ಪ್ಯಾಚ್ ವರ್ಕ್, 3D 5D ವರ್ಕ್ ಎಲ್ಲ ವರ್ಕು ಮಾಡ್ತೇನೆ. ಸೊ ನಂಗೆ ಅದಂತೂ ಖುಷಿ. ಮೊದಲೆಲ್ಲ ಏನು ಮಾಡ್ತೀನಿ ಅಂದರೆ ಜಸ್ಟ್ ಬೀಟ್ಸ್, ಸ್ಟೋನ್ಸ್, ಸ್ವಲ್ಪ ಥ್ರೆಡ್ ವರ್ಕ್. ಈಗ ನಾನು ಯಾವ ವರ್ಕ್ ಕೊಟ್ಟರು ಮಾಡ್ತೇನೆ, ನೀವು ಯಾವುದೇ ವರ್ಕ್ ಕೊಟ್ಟರು ನಾನು ಮಾಡ್ತೇನೆ ಅಂತ ಕಾನ್ಫಿಡೆನ್ಸ್ ಇದೆ. ಕಾನ್ಫಿಡೆನ್ಸ್ ಬರೋದು ಹೇಗೆ ಅಂದರೆ, ಸುಮ್ಮನೆ ಕೂತ್ಕೊಂಡಲ್ಲ, ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್, ಎಷ್ಟು ವರ್ಷ ಪಟ್ಟ ಕಷ್ಟ, ಶ್ರಮ, ಹಸಿವು ಏನು ಹೇಳ್ತೇವೆ, ನಾವು ವರ್ಕಿಗೆ ಕೂತ್ಕೊಳ್ಳುವಾಗ ಒಂದು ಟಯರ್ಡ್ ಆಗುತ್ತಲ್ಲ, ಅದನ್ನೆಲ್ಲ ಅನುಭವಿಸಿ ನಾವು ಇಷ್ಟು 5 ವರ್ಷ ಈಗ ಆಯಿತು. ನಮ್ಮದು ಸೆಪ್ಟೆಂಬರಿಗೆ 5 ವರ್ಷ ಕಂಪ್ಲೀಟ್ ಆಗುತ್ತೆ ನಮ್ಮದೊಂದು ಆರಿ ವರ್ಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ನಾನು ಸೆಪ್ಟೆಂಬರಲ್ಲೇ ಇದು ಮಾಡಿದೆ, ಅಂದರೆ 18ಕ್ಕೆ ಮಾಡಿದೆ. ನನಗೆ ಡೇಟ್ ಅಷ್ಟು ನೆನಪಿಲ್ಲ, ಯಾಕಂದರೆ ನಾನು ಸ್ಟಾರ್ಟ್ ಮಾಡಿದ್ದು ಸೆಪ್ಟೆಂಬರ್ 18ಕ್ಕೆ. ಸೊ ಹಾಗಾಗಿ ಇದೆಲ್ಲ ಆಗದ್ದು ವೀಡಿಯೋ. ಅಂದರೆ ಸಾರಿಗೊಂಡೆ ಇತ್ತು, ಸಾರಿಗೊಂಡೆ ನಾನು ಹಾಕಲ್ಲ, ಬೇರೆಯವರಿಗೆ ಕೊಡ್ತಿದ್ದೆ ಹಾಕಲಿಕ್ಕೆ. ಸಾರಿಗೊಂಡೆ ನಂಗೆ ಗೊತ್ತಿಲ್ಲ ಹಾಕಲಿಕ್ಕೆ. ಸೊ ಇದೆಲ್ಲ ಒಂದು ಬಾಂಬೆದು ಕಸ್ಟಮರ್, ಅವರು ನೋಡಿ ಹೀಗೆ 4 ಬ್ಲೌಸ್ ಏನೋ ಕೊಟ್ಟಿದ್ರು, 4-5 ಬ್ಲೌಸ್ ಏನೋ ಕೊಟ್ಟಿದ್ರು ಅವರು. ಸೊ ಅವರಿಗೆ ಇಲ್ಲಿಂದಲೇ ಮಂಗಳೂರಿಂದಲೇ ನಾವು ಸ್ಟಿಚ್ ಮಾಡಿ ಕಳಿಸ್ತಿದ್ವಿ, ಸಿಂಪಲ್ ವರ್ಕ್ ಎಲ್ಲ. ಸೊ ಇಷ್ಟು ನನ್ನ ಕತೆ. ಅದಕ್ಕೆ ನಾನು ನಿಮಗೆ ಹೇಳೋದೇನೆಂದರೆ, ಆರಿ ವರ್ಕ್ ಕಲಿಬೇಕು. ಈಗ ಲೇಟೆಸ್ಟ್ ಅಂದರೆ ಮೋಸ್ಟ್ ಟ್ರೆಂಡಿಂಗಲ್ಲಿರುವ ಬಿಸ್ನೆಸ್ ಅಂದರೆ ಆರಿ ವರ್ಕ್. ಆರಿ ವರ್ಕ್ ವಿಷಯ ಏನಂದರೆ, ನೀವು ತುಂಬ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿಲ್ಲ, ಬಟ್ ನಿಮಗೆ ಮಾತಾಡಲಿಕ್ಕೆ ಗೊತ್ತಿರಬೇಕು, ಕಸ್ಟಮರ್ ಆದರೆ ಹೇಗೆ ಕಸ್ಟಮರನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಗೊತ್ತಿರಬೇಕು, ಪ್ರೈಸ್ ಫಿಕ್ಸ್ ಮಾಡಲಿಕ್ಕೆ ಗೊತ್ತಿರಬೇಕು. ಬಿಸ್ನೆಸ್ಸನ್ನು ಎಷ್ಟು ನೀವು ತಾಳ್ಮೆಯಿಂದ ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀರಾ, ಅಷ್ಟು ನಿಮ್ಮ ಬಿಸ್ನೆಸ್ ಕೈ ಹಿಡಿಯುತ್ತೆ. ವಿಷಯ ಏನಂದರೆ, ನಾವು 1-2 ಬ್ಲೌಸ್ ಮಾಡಿದ ತಕ್ಷಣ ನಮ್ಮದು ಬುಟಿಕ್ ಇಡುವಷ್ಟು ನಮಗೆ ಗೊತ್ತಿದೆ, ಹಾಗಲ್ಲ. ನೀವು ಬುಟಿಕ್ ಇಡಿ ಅಥವಾ ದೊಡ್ಡ ಶಾಪೇ ಇಡಿ ಅಥವಾ ದೊಡ್ಡ ಶಾಪೇ ಇಡಿ, ಬಟ್ ವಿಷಯ ಏನಂದರೆ, ನೀವು ಬೇರೆಯವರನ್ನು ದುಡಿಸಿ ಅದರಲ್ಲಿ ಬರುವ ಇನ್ಕಮಿಗಿಂತ, ಅಂದರೆ ನೀವು ಈಗ ಆರಿ ವರ್ಕ್ ಶಾಪ್ ಹಾಕ್ತೀರಾ, ಅಲ್ಲಿ 2-3 ಜನನನ್ನು ಇರ್ತೀರ ಶಾಪಲ್ಲಿ ಆರಿ ವರ್ಕ್ ಮಾಡಲಿಕ್ಕೆ. ಆಗ ನಿಮಗೆ ಅಷ್ಟು ಬಿಸ್ನೆಸ್ ಬರುತ್ತೆ, ಬಟ್ ನಿಮ್ಮ ಕೈಗೆ ಅಷ್ಟು ಹಣ ಬರಲ್ಲ, ಯಾಕಂದರೆ ಅಷ್ಟು ಎಕ್ಸ್ಪೆನ್ಸ್ ಇರುತ್ತೆ, ಅಷ್ಟು ಸ್ಯಾಲ್ರಿ ಕೊಡಬೇಕು ವರ್ಕರ್ಸ್ನವರಿಗೆ. ಆಗ ನಿಮ್ಗೆ ಏನು ಸಿಗುತ್ತೆ? ವಿಷಯ ಏನಂದರೆ, ಆರಿ ವರ್ಕ್ ಬಿಸ್ನೆಸ್ ಯಾವಾಗಲೂ ನಾವು ಮಾಡಬೇಕು, ಯಾರು ಅದನ್ನು
ಅಂದರೆ ಶಾಪ್ ಆಗಲಿ ಎಲ್ಲಿ ಬೇಕು ಮನೆಯಲ್ಲೇ ಆಗಲಿ ಎಲ್ಲಿ ನಡೆಸ್ತೀರ ನೋಡಿ ಅವರೇ ಮಾಡಬೇಕು. ಅವರು ಮಾಡಿದರೆ ಏನಾಗುತ್ತೆ ಅಂದರೆ 1,000 ಬಂದರೂ ನಿಮಗೇನೆ, ಅದು 2,000 ಬಂದರೂ ನಿಮಗೇನೆ, 10,000 ಬಂದರೂ ನಿಮಗೇನೆ. ಬಟ್ ನೀವು ಒಬ್ಬರನ್ನು ವರ್ಕಿಗಿಟ್ಟು ನೀವು ಮಾಡಿಸೋದಾದರೆ ನಿಮಗೆ ಅರ್ಧ ಸಿಗುತ್ತೆ, ಅವರಿಗೆ ಅರ್ಧ ಸಿಗುತ್ತೆ, ಹಾಗೆ ಆಗುತ್ತೆ. ಸೊ ಇದೆಲ್ಲ ನೀವು ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಮಾಡ್ಬೋದು. ಈಗ ಅಂದರೆ ನಿಮಗೆ ಶಾಪೇ ಬೇಕಂತೆಲ್ಲ, ಆನ್ಲೈನ್ ಅಂದರೆ ನಿಮಗೆ ಈ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ಯೂಟ್ಯೂಬು ಅಥವಾ ಬೇರೆ ಬೇರೆ ಮೀಶೋ ಆ್ಯಪ್, ಆ ಆ್ಯಪ್, ಈ ಆ್ಯಪ್ ತುಂಬ ಇದೆ. GST ನಂಬರ್ ಬೇಕಾಗುತ್ತೆ ಅದಕ್ಕೆಲ್ಲ ಸೇಲ್ ಮಾಡಲಿಕ್ಕೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಸೇಲ್ ಮಾಡಲಿಕ್ಕೆ GST ನಂಬರ್ ಬೇಡ, ಬಟ್ ನಿಮಗೊಂದು ಅದನ್ನು ಮೇಂಟೈನ್ ಮಾಡಲಿಕ್ಕೆ ಗೊತ್ತಿರಬೇಕು. ಇದಂದರೆ ನನಗೊಂದು ಸಿಕ್ಕಿತ್ತು, ಅಂದರೆ ನಾನು ಇಷ್ಟು ದಿನ ಯೂಟ್ಯೂಬಲ್ಲಿ ಇದನ್ನೆಲ್ಲ ಅಪ್ಲೋಡ್ ಮಾಡಿರಲಿಲ್ಲ, ಅಂದರೆ ನನ್ನದು ಓಲ್ಡು ಮೆಮೊರಿ ಕಾರ್ಡಲ್ಲಿತ್ತು. ಸೊ ಅದು ನನಗೆ ನಿನ್ನೆ ಸಿಕ್ಕಿತ್ತು. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡುವ ಅಂತ. ಸೊ ಅಷ್ಟು ಅಂದರೆ ತುಂಬ ಕ್ಲಾರಿಟಿ ಇಲ್ಲ ವೀಡಿಯೋ, ಅಂದರೆ ಓಲ್ಡ್ ವೀಡಿಯೋ ಅಲ್ವಾ. ಸೊ ನಾನು ಈ ವಿಡಿಯೋದ ಮುಖಾಂತರ ಹೇಳೋದೇನೆಂದರೆ, ನೀವು ನೋಡ್ಬೋದು, ಅಂದರೆ ನಾವು ಈ ಸಾರಿ ಕುಚ್ಚು ಎಲ್ಲ ಹೇಗೆ ಬರುತ್ತೆ ಅಂದರೆ, ಕಸ್ಟಮರ್ ಬ್ಲೌಸು ಕೊಟ್ಟಿರ್ತಾರೆ ಅವ್ರದ್ದು, ಖಾಲಿ ಸಾರಿ ಕುಚ್ಚುಗೆ ಯಾರು ಕೊಡಲ್ಲ, ಬ್ಲೌಸು ಕೊಟ್ಟಿರ್ತಾರೆ ಅವ್ರದ್ದು. ವರ್ಕ್ ಮಾಡಿ ಸ್ಟಿಚ್ ಮಾಡಿ ಸಾರಿ ಕುಚ್ಚು ಮಾಡಿ ಒಂದು ಪ್ಯಾಕೇಜ್ ಟೈಪ್ ನಾವು ಕೊಡೋದು. ಅಂದರೆ ಕಸ್ಟಮರಿಗೆ ನಮಗೆ ಕೊಟ್ಟಾದಮೇಲೆ ಅದೀಗ ಒಂದು ಬ್ಲೌಸು, ಒಂದು ವೆಡ್ಡಿಂಗಿದ್ದು ಒಂದು ಪ್ಯಾಕ್, ಅವರಿಗೆ ಹೇಗೆ ಸಾರಿ ತೆಗಿಲಿಕ್ಕೆ ಹೋಗುವಾಗ 4-5 ಸಾರಿ ಒಟ್ಟಿಗೆ ತೆಗಿತಾರೆ, ಅದನ್ನೇ 4-5 ಸಾರಿನೇ ನಮ್ಮ ಶಾಪಿಗೆ ನಮ್ಮ ಮನೆಗೆ ತಂದು ಕೊಡ್ತಾರೆ. ನಾವೇನು ಮಾಡ್ತೇವೆ ಅಂದರೆ, ಈಗ ನಾವು ಖಾಲಿ ವರ್ಕ್ ಮಾಡಿ ಕೊಡ್ತೇವೆ ಅಂದರೆ ಅವರು ಸಾರಿ ಕುಚ್ಚುಗೆ ಒಂದು ಕಡೆ ಹೋಗಬೇಕು, ಸ್ಟಿಚಿಂಗಿಗೆ ಒಂದು ಕಡೆ ಹೋಗಬೇಕು. ಆಗ ಏನಾಗುತ್ತೆ ಅಂದರೆ ಅವರಿಗೂ ಕಿರಿಕಿರಿ ಆಗುತ್ತೆ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ತಗೊಂಡು ಬರಬೇಕು ಅಂತ. ಸೊ ಆಗ ನಾವೇನು ಮಾಡ್ತೇವೆ ಅಂದರೆ, ಇಲ್ಲ ನಮ್ಮಲ್ಲಿ ಒಂದೇ ಎಲ್ಲ ಪ್ಯಾಕೇಜು ಒಟ್ಟಿಗಿದೆ. ಅಂದರೆ ಸಾರಿ ಕುಚ್ಚೋದು ಪ್ಯಾಕೇಜ್ ಇದೆ, ಪ್ಲಸ್ ನಿಮಗೆ ಸ್ಟಿಚ್ಚಿಂಗದ್ದು ಇದೆ, ಪ್ಲಸ್ ಆರಿ ವರ್ಕು ಇದೆ, ಮಿಷಿನ್ ವರ್ಕು ಮಾಡಿ ಕೊಡ್ತೇವೆ. ಮಿಷಿನ್ ವರ್ಕ್ ಆಪ್ಷನ್ ನಾವು ಮಾಡಲ್ಲ, ಬಟ್ ನಾವು ಔಟ್ಸೈಡ್ ಕೊಟ್ಟು ಮಾಡಿಸಿ ಕೊಡ್ತೇವೆ ಬೇಕಾದ್ರೆ, ಅಂದರೆ ಅವರಿಗೆ ಹೋಗಲಿಕ್ಕೆ ಬರಲಿಕ್ಕೆ ಕಷ್ಟ ಆಗುತ್ತಲ್ಲ. ನಮ್ಮದು ಒಂದೇ ಪ್ಯಾಕೇಜಲ್ಲಿ ನಿಮಗೆಲ್ಲ ಒಂದೇ ಇದರಲ್ಲಿ ಕೊಡ್ತೇವೆ. ಬಟ್ ರೀಸನೇಬಲ್ ರೇಟ್, ನನ್ನ ರೇಟ್ ನಾನು ಈಗಲೂ ಹೇಳ್ತೇನೆ ಕನ್ಫರ್ಮ್ ಆಗಿ, ಯಾಕಂದರೆ ಈಗ ನಾನು ಮಾಡುವ ರೇಟ್ ಮಾರ್ಕೆಟ್ ವ್ಯಾಲ್ಯೂಗಿಂತ 50% ಕಡಿಮೆ ಇರುತ್ತೆ ನನ್ನ ರೇಟ್. ಯಾಕಂದರೆ ನಾನು ಎಷ್ಟೇ ಹೆವಿ ವರ್ಕ್ ಮಾಡಿದ್ರೆ, ಈಗ 7,000 8,000 ಔಟ್ಸೈಡ್ ಹೇಳಿದರೆ ಪ್ರೈಸ್, ನಾನು ಮಾಡೋದು ಪ್ರೈಸ್ 4,000 3,500. ಎಷ್ಟೋ ಜನಕ್ಕೆ 12,000 30,000 ಹೇಳಿದ್ದಾರೆ ಬೇರೆಯವರು, ಈ ಹಿಂದಿಯವರು ಹೇಳಿದ್ದಾರೆ, ಅಂದರೆ ಬಯ್ಯನವರು ವರ್ಕ್ ಮಾಡ್ತಾರಲ್ಲ ಅವರು ಹೇಳಿದ್ದಾರೆ 13,000 ಆಗುತ್ತೆ ಅಂತ. ಬಟ್ ನಾನು ಅದನ್ನು 7,000 6,000ಗೆ ಮಾಡಿ ಕೊಟ್ಟದ್ದು ಇದೆ. ಸೊ ಹಾಗಾಗಿ 50% ರೇಟ್ ಕಡಿಮೆ ಇದೆ. ಸೊ ಇದರ ಮುಖಾಂತರ ಹೇಳುವುದೇನೆಂದರೆ, ಇನ್ನು ಮ್ಯಾರೇಜ್ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ, ಸೊ ಯಾರಿಗಾದರೂ ವರ್ಕ್ ಮಾಡಿಸ್ಲಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಅಥವಾ ಈ ಡಿಸ್ಪ್ಲೇಯಲ್ಲೇ ನಂಬರ್ ಕೊಡ್ತೇನೆ, ಅದಕ್ಕೆ ಕಾಲ್ ಅಥವಾ ಮೆಸೇಜ್ ಮಾಡಿ. ಆರಿ ವರ್ಕ್ ಬೇಕಾದ್ರೆ ಕಾಲ್ ಅಥವಾ ಮೆಸೇಜ್ ಮಾಡಿ. ಯಾರಿಗಾದರೂ ಕ್ಲಾಸ್ ಬೇಕು ಅಂದರೂ ಕಾಂಟ್ಯಾಕ್ಟ್ ಮಾಡಿ. ಪರ್ಫೆಕ್ಟಾಗಿ ಈಸಿ ಮೆಥಡಲ್ಲಿ 1 ಮಂತಲ್ಲಿ ನಿಮಗೆ ಒಂದು 10,000 to 15,000 ರೂಪಾಯಿದ್ದು ಬ್ಲೌಸ್ ಡಿಸೈನ್ ಮಾಡುವ ಹಾಗೆ ನಾವು ನಿಮ್ಮನ್ನು ಟ್ರೈನ್ ಮಾಡ್ತೇವೆ. ಸೊ ನಮ್ಮದು 1 ಮಂತಿದ್ದು ಕ್ಲಾಸ್ ಇದೆ, 2 ಮಂತಿದ್ದು ಕ್ಲಾಸ್ ಇದೆ. ಸೊ 2 ಮಂತಿಗೆ ಆದರೆ 3,000 ಆಗುತ್ತೆ, 1 ಮಂತಿಗೆ ಆದರೆ 1,000 ಆಗುತ್ತೆ. 2 ಮಂತಲ್ಲಿ ನಿಮಗೆ ಬೇಸಿಕ್ ಟು ಮಾಸ್ಟರ್ ಕೋರ್ಸ್ ಇರುತ್ತೆ, 1 ಮಂತಲ್ಲಿ ನಿಮಗೆ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಕೋರ್ಸ್ ಇರುತ್ತೆ. ಸೊ ಯಾರಿಗಾದರೂ ಆನ್ಲೈನ್ ಕೋರ್ಸ್ ಮಾತ್ರ, ಈಗ ಆಫ್ಲೈನ್ ಇಲ್ಲ. ಸೊ ಯಾರಿಗಾದ್ರೂ ವರ್ಕ್ ಮಾಡಿಸ್ಲಿಕ್ಕಿದ್ರು, ಟೈಲರ್ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ, ನೀವು ಎಲ್ಲಿಂದ ಬೇಕಾದ್ರೂ ನಮ್ಮ ಅಡ್ರೆಸ್ಸಿಗೆ ಕೊರಿಯರ್ ಮಾಡ್ಬೋದು. ನಾವು ವರ್ಕ್ ಎಲ್ಲ ಮಾಡಿ ರಿಟರ್ನ್ ನಿಮ್ಮ ಅಡ್ರೆಸ್ಸಿಗೆ ಕೊರಿಯರ್ ಮಾಡ್ತೇವೆ. ಸೊ ಎಲ್ಲ ಪ್ಯಾಕೇಜ್ ಇರುತ್ತೆ, ಸ್ಯಾರಿ ಗೊಂಡೆ, ಸ್ಯಾರಿ ಸ್ಟಿಚಸ್, ಇದು ಬ್ಲೌಸ್ ಸ್ಟಿಚಸ್ ಮತ್ತು ಬ್ಲೌಸ್ ವರ್ಕ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.